ನಾವು ಮನೆಗಳಲ್ಲಿ ಕಾಮನ್ನಾಗಿ ಪೈನಾಪಲ್ ತಂದರೆ ಈ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಅಥವಾ ಪೈನಾಪಲ್ ಹಾಕಿ ಕೇಸರಿ ಬಾತ್ ಮಾಡ್ತೀವಿ. ಇವಾಗ ಟ್ರೆಂಡಿಂಗು ಅಂದರೆ ಸಲಾಡು ಹಾಗೆ ಕೋಸಂಬರಿಗಳು ಟ್ರೆಂಡಿಂಗಲ್ಲಿದೆ, ಹೌದಲ್ವಾ? ಇವತ್ತು ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ, ಹಾಗೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿನ್ನೋ ಥರ ಒಂದು ಪೈನಾಪಲ್ ಪುಡ್ಡಿಂಗ್ ರೆಸಿಪಿನ ಇವತ್ತು ನಾನು ನಿಮಗೋಸ್ಕರ ತೊಗೊಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ನಾನಿವತ್ತು ಜೆಲ್ಲಿ ಟೈಪಲ್ಲಿ ಪೈನಾಪಲ್ ಪುಡ್ಡಿಂಗ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ಕೊಬರೋಣ ಬನ್ನಿ. ಇಲ್ಲಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಳಕ್ತಾ ಇದೆ ಅಂತ. ಈ ಥರ ಬಳ್ಕೋ ಥರ ಪುಡ್ಡಿಂಗ್ನ ಹೇಗೆ ಮಾಡೋದು ಪೈನಾಪಲ್ನ ಉಪಯೋಗಿಸ್ಕೊಂಡು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನೊಂದು ಮೀಡಿಯಮ್ ಸೈಜ್ ಪೈನಾಪಲ್ನ ತೊಗೊಂಡು ಮೇಲ್ಗಡೆ ಎಲ್ಲ ಕ್ಲೀನಾಗಿ ಸಿಪ್ಪೆನೆಲ್ಲ ತೆಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಈ ಥರ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ ಪೈನಾಪಲ್ ಎಲ್ಲ ಕಟ್ ಮಾಡಿರೋವಂಥದ್ದನ್ನೆಲ್ಲ ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಕಾಫಿ ಗ್ಲಾಸಲ್ಲಿ ಒಂದು ಗ್ಲಾಸು, ಒಂದು 100 ml ಅಂದ್ಕೊಳ್ಳಿ, ಒಂದು 100 ml ಇಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ನೀರನ್ನು ಹಾಕ್ಕೊಂಡು ಇಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಓಕೆನಾ? ನೋಡಿ ಇಲ್ಲಿ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟ್ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಸ್ಟ್ರೈನರ್ನ ಸಹಾಯದಿಂದ ಇಲ್ಲಿ ಚೆನ್ನಾಗಿ ಶೋಧಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಒಂದು ಸ್ಟ್ರೈನರ್ನ ಇಟ್ಕೊಂಡು ಶೋಧಿಸ್ಕೊತಾ ಇದ್ದೀನಿ. ಶೋಧಿಸ್ಕೊಳ್ಳೋದು ಏನಕ್ಕಪ್ಪ ಅಂದರೆ ಈ ತರ್ತರಿ ಇರುತ್ತೆ, ಮತ್ತು ಪೈನಾಪಲ್ ಸರಿಯಾಗಿ ಏನಾರ ಗ್ರೈಂಡ್ ಆಗಿಲ್ಲ ಅಂದರೆ ಅದೆಲ್ಲ ಇದರೊಳಗಡೆ ಜರಡಿ ಒಳಗಡೆ ನಿಂತ್ಕೊಳ್ಳುತ್ತೆ. ಅದು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಶೋಧಿಸ್ಕೊಳ್ಳಿ. ಜಾಸ್ತಿ ನೀರೆಲ್ಲ ಹಾಕೋದಕ್ಕೆ ಹೋಗಬೇಡಿ. ನೋಡಿ ಇಷ್ಟು ಸಾಕು. ಒಂದು ಪೈನಾಪಲ್ಗೆ ಒಂದು 100 ml ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ನುಣ್ಣಗೆ ಮಿಕ್ಸಿ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಪೈನಾಪಲ್ ಪಲ್ಪು ನಮಗೆ ಸಿಕ್ಕಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ. ವಾವ್! ನೀವು ಮನೇಲಿ ಒಂದು ಸಲ ಇದನ್ನೆಲ್ಲ ನಾನು ಹೇಳ್ದಂಗೆ ಮಾಡಿಕೊಡಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಒಂದು 2 ಸ್ಪೂನು, ಮೀಡಿಯಮ್ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ ಪೈನಾಪಲ್ ಮಿಕ್ಸ್ ಆಗೋಷ್ಟು ಮಾತ್ರ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಒಂದು 4 ಸ್ಪೂನ್ ಅಂದ್ಕೊಳ್ಳಿ, 4 ಸ್ಪೂನ್ ನೀರನ್ನು ಸೇರಿಸ್ಕೊಂಡು 2 ಸ್ಪೂನು ಕಾರ್ನ್ಫ್ಲೋರ್ಗೆ 4 ಸ್ಪೂನು ನೀರನ್ನು ಸೇರಿಸ್ಕೊಂಡು ಸ್ವಲ್ಪನೂ ಕೂಡ ಗಂಟು ಇರಬಾರ್ದು, ಆ ರೀತಿ ಇಲ್ಲಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಒಂದು ಸಲ ವಿಸ್ಕ್ ಮಾಡ್ಕೊಳ್ಳಿ. ನೋಡಿ ಈ ಟೈಮಲ್ಲಿ ನಾನು ಪಲ್ಪ್ನ ಒಲೆ ಮೇಲೆ ಕಾಯೋದಕ್ಕೆ ಇಟ್ಕೊಂಡು ನೋಡಿ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದು ಪೈನಾಪಲಲ್ಲಿ ಆಲ್ಮೋಸ್ಟು ಸ್ವೀಟ್ ಅಂಶ ಇರುತ್ತೆ. ಇದಕ್ಕೊಂದು ನಾನು 4ರಿಂದ ಒಂದು 5 ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು, ಸ್ವೀಟ್ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಲ್ಲಿ ಲೆಮನ್ ಕಲರ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಕಲರ್ ಅವಶ್ಯಕತೆ ಇಲ್ಲಾಂದರೆ ಕಲರು ಟೋಟಲಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಲೆಮನ್ ಕಲರ್ನ, ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರು, ನೋಡಿ ಆ ಕಾರ್ನ್ಫ್ಲೋರ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಂಡು ಇನ್ನೇನು ಕುದಿ ಬರ್ತಾ ಇದೆ, ಪೈನಾಪಲ್ ಎಲ್ಲ ಕುದಿ ಹತ್ತುತ್ತಾ ಇದೆ ಅನ್ಬೇಕಾದ್ರೆ ಆ ಟೈಮಲ್ಲಿ ಸ್ವಲ್ಪ ಒಲೆನ ಕಮ್ಮಿ ಮಾಡಿಕೊಂಡು ನಾವಿಲ್ಲಿ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ನೋಡಿ ಯಾವುದೇ ಕಾರಣಕ್ಕೂ ಕಾರ್ನ್ಫ್ಲೋರ್ ಗಂಟಾಗಲ್ಲ, ಟೆನ್ಷನ್ ಬೇಡ. ಹಾಕ್ಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಕೈ ಬಿಡ್ದಂಗೆ ತಿರುಗಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಜೆಲ್ಲಿ ಟೈಪಲ್ಲಿ ಪೈನಾಪಲ್ ಪಲ್ಪ್ ಎಲ್ಲ ಫುಲ್ಲು ಜೆಲ್ಲಿ ಟೈಪಲ್ಲಿ ಟರ್ನ್ ಆಗುತ್ತೆ. ಇಲ್ಲಿ ನಾನು ಒಂದು ಬೌಲ್ಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೋಡಿ ತುಪ್ಪನೆಲ್ಲ ಈ ಥರ ಚೆನ್ನಾಗಿ ಬೌಲ್ಗೆ ಚೆನ್ನಾಗಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೀಟಾಗೆಲ್ಲ ಗ್ರೀಸ್ ಮಾಡಿಕೊಂಡು ನಾವು ಮಾಡ್ಕೊಂಡಿರೋವಂಥ ಪೈನಾಪಲ್ ಪಲ್ಪು, ಆ ಜೆಲ್ಲಿ ಏನಿದೆ ನೋಡಿ ಅದನ್ನು ಬಿಸಿ ಇರಬೇಕಾದ್ರೇ ನೋಡಿ ನಾನಿಲ್ಲಿ ಆ ಬೌಲ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ವಾವ್! ನೋಡಿ ಎಷ್ಟು ಚೆನ್ನಾಗಿ, ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಿಜ ಮನೇಲಿ ಮಕ್ಳಿಗೊಂದು ಸಲ ಮಾಡಿಕೊಡಿ, ಎಷ್ಟು ಇಷ್ಟಪಡ್ತಾರೆ ಅಂತ. ನೀವು ಒಂದು ಸಲ ಮಕ್ಳಿಗೆ ಮನೆಯಲ್ಲಿ ಇದನ್ನು ಮಾಡಿಕೊಡಿ, ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಈ ಜ್ಯೂಸು, ಕೇಸರಿ ಬಾತು ಎಲ್ಲನೂ ಕಾಮನಾಗಿ ತಿಂದಿರ್ತೀವಲ್ವ, ಇದು ಮಕ್ಕಳಿಗೆ ಸ್ಪೆಷಲ್ಲಾಗಿರುತ್ತೆ. ಪೈನಾಪಲ್ ಕೂಡ ಮಕ್ಕಳು ಆರೋಗ್ಯಕ್ಕೆ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರೊಳಗೆ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ, ವಿಟಮಿನ್ ಸಿ ಹೇರಳವಾಗಿರೋಂಥ ಯಾವುದೇ ಹಣ್ಣು ತರಕಾರಿ ಆಗಿರ್ಬೋದು ಅದೆಲ್ಲ ನಮ್ಮ ಬಾಡಿಗೆ ತುಂಬಾ ಬೆನಿಫಿಟ್ ಇದ್ದಾವೆ. ನೋಡಿ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಬೌಲ್ದು ಫ್ರೀಝರಲ್ಲಿ ಒಂದು 2 ಅವರ್ ಫ್ರೀಝರಲ್ಲಿ ಇಕ್ತಾ ಇಲ್ಲ, ನಾನು ಇಲ್ಲಿ ನಾರ್ಮಲ್ ಫ್ರಿಜ್ಜಲ್ಲಿ ನೋಡಿ ಒಂದು 2 ಅವರ್ ಇಟ್ಬಿಟ್ಟು ತೆಗಿತಾ ಇದ್ದೀನಿ. ನೋಡಿ ತೆಗ್ದು ತೋರಿಸ್ತೀನಿ ಅದು ಯಾವ ಥರ ಸೆಟ್ ಆಗಿದೆ ಜೆಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ನನ್ನ ಮಗ ಅಂತೂ ನೋಡ್ತಿದ್ದಂಗೆ ಅಮ್ಮ ನಾನು ತಿನ್ನಬೇಕು, ಕೊಡು ಅಂತ ತುಂಬಾ ಹಠ ಮಾಡ್ತಿದ್ದ. ಅಷ್ಟು ಚೆನ್ನಾಗಾಗಿತ್ತು. ಟೇಸ್ಟು ಮಾತ್ರ ಅದ್ಭುತವಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ವಾವ್! ನೋಡಿ ಒಂದು ಕಡೆಯಿಂದ ನಾನು ಇಲ್ಲಿ ಕೈಯಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಬರ್ತಿದೆ ಅಂತ. ಅದು ನೀಟಾಗಿ ಬಿಟ್ಕೊಂಬರುತ್ತೆ. ಎಲ್ಲೂ ಕೂಡ ನಾನಿಲ್ಲಿ ಗಾಜಿನ ಬೌಲಿಗೆ ಹಾಕಿದ್ದೀನಿ. ನೀವು ಬೇಕಾದರೆ ಸಿಲ್ವಾರು ಅಥವಾ ಈ ಕೇಕ್ ಮೋಲ್ಡಿಂಗ್ ಇರುತ್ತಲ್ಲ ಅದರಲ್ಲೂ ಹಾಕ್ಬೋದು. ಸ್ಟೀಲ್ ಬೌಲಲ್ಲಿ ಕೂಡ ಅದನ್ನ ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಡ್ಬೋದು. ನಾನಿಲ್ಲಿ ಗಾಜಿನ ಬೌಲಲ್ಲಿ ಹಾಕಿ ಇಲ್ಲಿ ಒಂದು ಪ್ಲೇಟಿಗೆ ಅದನ್ನು ನೋಡಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ವಾವ್! ನೋಡಿ ಎಷ್ಟು ಚೆನ್ನಾಗಿ
ಎಷ್ಟು ಚೆನ್ನಾಗಿ ಬೆಳಗ್ತಾ ಇತ್ತು ಗೊತ್ತಾ. ಅದು ನೋಡಿ ಎಷ್ಟು ಚೆನ್ನಾಗಿ ಬೆಳಕುತ್ತೆ ಅಂತ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟಿಂದ. ನಮ್ಮ ಯಜಮಾನರು ಕೂಡ ಚೆನ್ನಾಗಿದೆ ಅಂತ ತುಂಬಾ ಇಷ್ಟಪಟ್ಟು ತಿಂದರು. ನೋಡಿ ಎಷ್ಟು ಚೆನ್ನಾಗಿ ಬೆಳಗ್ತಾ ಇದೆ ಅಂತ. ವಾವ್! ನಾನು ಇಲ್ಲಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಎಲೆನೂ ಹಾಗೆ ಒಂದೇ ಒಂದು ಗುಲಾಬಿ ಎಲೆನೂ ಕೂಡ ಡೆಕೋರೇಷನ್ಗೆ ಅಂತ ಇಟ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ನೀವು ಕೊಡೋ ಒಂದು ಲೈಕು ಹಾಗೆ ಕಮೆಂಟೇ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ನನಗೆ ಲೈಕ್ಸು ಫಾಲೋವರ್ಸು ಚೆನ್ನಾಗಿದ್ದಾರೆ, ಒಳ್ಳೆ ಕಮೆಂಟ್ಸ್ ಬರ್ತಿದೆ ನನಗೆ. ಹಾಗೆ ಯೂಟ್ಯೂಬಲ್ಲಿ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾಯಿದ್ದೀರಾ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗ್ತಿದೆ ಅಂತ, ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಮೂತಾಗಿ. ಅಂಗಡಿನೆಲ್ಲ ತಂದು ಹೆಲ್ತ್ ಹಾಳು ಮಾಡ್ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಫ್ರೆಶ್ ಆಗಿ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿಕೊಡಿ ಹೆಲ್ದಿಯಾಗಿ. ಮಕ್ಕಳೂ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕೀಪ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.